ಹಲೋ, ನಾನಿವತ್ತು ಕೆಂಪು ಹರಿವೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ. ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಒಂದು 4ರಿಂದ 5 ಎಸ್ಲು ಹಾಕ್ಕೊಂಡಿದ್ದೀನಿ ನಾನು. ಅದೊಂದು ಸ್ವಲ್ಪ ಬ್ರೌನ್ ಆಗಲಿ. ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಈಗ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ರೆಡ್ ಚಿಲ್ಲಿ ಹಾಕ್ಕೋತಾ ಇದ್ದೀನಿ. ನಾನು ಹಸಿಮೆಣಸು ಹಾಕ್ತಾಯಿಲ್ಲ, ಕೆಂಪು ಮೆಣಸು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಅದು ಬೇಗ ಬೇಯುತ್ತೆ ಈರುಳ್ಳಿ. ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಈರುಳ್ಳಿ ಬೆಂದಿದೆ ಇವಾಗ. ಇದಕ್ಕೆ ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಹರಿವೆ ಸೊಪ್ಪನ್ನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೋತಾ ಇದ್ದೀನಿ. ಈ ಕೆಂಪು ಹರಿವೆ ಸೊಪ್ಪು ಇದೆಯಲ್ಲ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಟಮಿನ್ಸು, ಮಿನರಲ್ಸು ಎಲ್ಲದೂ ಇರುತ್ತೆ. ಐರನ್ನು, ಕ್ಯಾಲ್ಶಿಯಮ್ಮು ಎಲ್ಲ ಹೇರಳವಾಗಿರೋ ಸೊಪ್ಪಿದು. ಈಗ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ನಾವು, ಯಾಕೆಂದರೆ ಸೊಪ್ಪು ಬೆಂದ ನಂತರ ಅದು ಸ್ವಲ್ಪ ಆಗುತ್ತೆ. ಬೆಂದ ಮೇಲೆ ನೋಡಿ ಈ ಥರ ಸ್ವಲ್ಪ ಆಗಿದೆ. ಲಾಸ್ಟಲ್ಲಿ ಟೇಸ್ಟ್ ನೋಡಿಬಿಟ್ಟು ಮತ್ತು ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು. ಅದಕ್ಕೆ ಮಧ್ಯ ಮಧ್ಯೆ ಈ ಥರ ತಿರುಗಿಸ್ತಾ ಇರಬೇಕು ಪಲ್ಯನ. ನೀರೇನು ಹಾಕೋ ಅವಶ್ಯಕತೆ ಇರಲ್ಲ, ನೀರು ಬಿಡುತ್ತೆ ಅದು ಸೊಪ್ಪಲ್ಲಿರೋ ನೀರು, ಹಾಗಾಗಿ ಅದರಲ್ಲೇ ಬೇಯುತ್ತದು. ಈಗ ಬೆಂದಿದೆ. ಇದಕ್ಕೆ ನಾನು ಸ್ವಲ್ಪ ತುರಿದಿರೋ ಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗಿದೆ. ಇಲ್ಲಿವರೆಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಲಾಸ್ಟಲ್ಲಿ ಉಪ್ಪು ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೇಕು. ಈಗ ಹರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದು ರೊಟ್ಟಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ.